ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ಏನು ಮಂಜು, ತಮ್ಮನ ಮದುವೆ ಎಲ್ಲ ಮುಗಿದು ತುಂಬ ದಿನ ಆದ್ರೂ ವೀಡಿಯೋಸು ಸರಿಯಾಗಿ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಕೆಲವ್ರು ಅಂದ್ಕೊಳ್ತಾ ಇರ್ಬೋದೇನೋ. ಏನು ಮಾಡೋದು, ಕೆಲವೊಂದು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕೇ ಆಗ್ತಾ ಇಲ್ಲ. ಕ್ವಶನ್ ಮೇಲೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ನಾನು ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಪ್ರಯತ್ನಗಳೆಲ್ಲ ಪಡ್ತಾನೇ ಇದ್ದೀನಿ. ಆದರೆ ನಿಮ್ಮ ಪ್ರಶ್ನೆಗೆ ಇದು ಉತ್ತರ ಅಂತಂದ್ಬಿಟ್ಟು ನನ್ನ ಕೈಯಲ್ಲಿ ಆ ಉತ್ತರನ ಕೊಡೋದಕ್ಕೇ ಆಗ್ತಾ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾನೆ ಇಲ್ಲ. ತುಂಬ ಇತ್ತೀಚೆಗೆ ಯೋಚನೆ ಮಾಡ್ತಾ ಇದ್ದೀನಿ. ಹಾಗಾಗಿನೇ ನನಗೆ ವೀಡಿಯೋಸ್ ಮೇಲೆ ಫೋಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈಗ ನೀವು ಅಂದ್ಕೊಳ್ಬೋದು, ಏನು ಮಂಜು ಎಲ್ಲ ಒಗಟ್ ಥರ ಮಾತಾಡ್ತಾ ಇದ್ದೀರಾ, ನಮಗೇನು ಅರ್ಥ ಆಗ್ತಾ ಇಲ್ಲ ಅಂತಂದ್ಬಿಟ್ಟು. ಅರ್ಥ ಆಗೋ ರೀತಿಯಾಗಿ ಹೇಳೋದಕ್ಕೆ ಹೋಗಿದ್ದೀನಿ ಅಂತಂದರೆ ಒಬ್ಬೊಬ್ಬರು ಒಂದೊಂದು ಥರ ಅರ್ಥ ಮಾಡ್ಕೊಳ್ತಾರೆ. ಆಮೇಲೆ ಕೆಲವರು ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತಾರೆ, ಇನ್ನು ಕೆಲವರು ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತಾರೆ. ಏನು ಮಾಡೋಕ್ಕಾಗದೆ, ಏನು ಹೇಳ್ಕೊಳಕ್ಕೂ ಆಗದೆ ಇರುವಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಸರಿ, ಟೈಮ್ ಬರಲಿ, ಅದಕ್ಕೆಲ್ಲ ಒಂದಿನ ನಾನು ಆನ್ಸರ್ ಮಾಡ್ತೀನಿ. ಆದರೆ ಈ ಸಮಸ್ಯೆಗಳನ್ನೆಲ್ಲ ಆಗಾಗ ನೆನೆಸ್ಕೊಂಡಾಗ, ಆಮೇಲೆ ಈ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ತಿಳ್ಕೊಂಡಾಗೆಲ್ಲ ನನಗೆ ಒಂದು ಬೇಜಾರಾಗ್ತಾ ಇರುತ್ತೆ. ಅದು ಏನು ಅಂತಂದರೆ, ಈ ಬೆಂಗಳೂರಲ್ಲಿ ಒಬ್ಬ ಗಂಡ ಹೆಂಡತಿ ಜೀವನ ನಡೆಸಬೇಕು ಅಂತಂದರೆ ಹಿರಿಯರು ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಮಾಡಬೇಕು. ಆಮೇಲೆ ಏನಾದರೂ ಒಂಚೂರು ಮಾಡಿಟ್ಟಿರಬೇಕು. ಇಲ್ಲ ಅಂತಂದರೆ ಮದುವೆ ಆಗಿದ ತಕ್ಷಣವೇ ನಿಮ್ಮ ಸಂಪಾದನೆ ನಿಮ್ಮದು, ನೀವೇನೋ ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತಂದ್ಬಿಟ್ಟು ನಮಗೆ ಇಂಡಿಪೆಂಡೆಂಟ್ ಆದಂತಹ ಒಂದು ಲೈಫ್ ಕೊಟ್ಬಿಡಬೇಕು. ಮದುವೆ ಆದಮೇಲೂ ಅವ್ರ ಹಿಡಿತದಲ್ಲೇ ಇಟ್ಕೊಂಡು ನಾವೇನೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದಾದಮೇಲೆ ನಮ್ಮನ್ನು ನಡು ನೀರಲ್ಲಿ ಬಿಟ್ಟು ಹೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಆ ಜೀವನ ಅಂತಂದ್ಬಿಟ್ಟು ತುಂಬ ಒದ್ದಾಡ್ತಾನೆ ಇರ್ತೀವಿ. ಅದ್ರ ಮಧ್ಯದಲ್ಲಿ ಈ ಥರ ಕ್ವಶನ್ಸ್ ಕೇಳಿದಾಗ ಏನು ಮಾಡೋದು, ಹೆಂಗೆ ಆನ್ಸರ್ ಮಾಡೋದು, ಮುಂದಕ್ಕೆ ಹೆಂಗೆ ಜೀವನ, ಈ ಥರ ನಾನಾ ಪ್ರಶ್ನೆಗಳು ಉಟ್ಕೊಳ್ಳುತ್ತೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಬೆನ್ನಿಂದೇನೂ ಒಂದು ಕತೆ ಇರುತ್ತೆ, ಕಷ್ಟಗಳಿರುತ್ತೆ. ಆ ಕಷ್ಟಗಳನ್ನೆಲ್ಲ ಎದುರಿಸಿ ಮೆಟ್ಟಿ ನಿಂತು ಮುಂದೆ ಜೀವನ ಮಾಡಿದ್ರೇ ಒಂದು ಜೀವನ ಅಂತ ಅಂದ್ಕೊಂಡು ಏನೂ ಮಾಡೋದಕ್ಕಾಗೋದಿಲ್ಲ. ನಮ್ಮ ಪಾಲಿಗೆ ಇವತ್ತು ಇಷ್ಟು ಸಿಕ್ಕಿದೆ, ಮುಂದಕ್ಕೆ ಎದುರಿಸಿ ಎಲ್ಲವನ್ನು ಮೆಟ್ಟಿ ನಿಂತು ಜೀವನ ಮಾಡೋಣ ಅಂತಂದ್ಬಿಟ್ಟು ಮುಂದೆ ಸಾಕ್ತಾ ಇದ್ದೀವಿ ಅಷ್ಟೇ. ಇದ್ರ ಮಧ್ಯ ಯಾರ್ಯಾರೇನು ಅಂದ್ಕೊಳ್ತಾರೋ ಅದನ್ನು ಅಷ್ಟಕ್ಕೆ ಬಿಟ್ಟು ಹೋಗ್ತಾ ಇರಬೇಕು. ಕೆಲವೊಂದು ಪ್ರಶ್ನೆಗಳು ರೂಢಾಗಿರುತ್ತೆ, ಆವಾಗ ಬೇಜಾರಾಗುತ್ತೆ. ಕೆಲವೊಂದು ಪ್ರಶ್ನೆಗಳು ಪಾಸಿಟಿವ್ ಆಗಿ ನಮ್ಮ ಮೇಲೆ ಕನ್ಸರ್ನಿಂದ ಕೇಳ್ತಾರೆ. ಆವಾಗ ಅವ್ರಿಗೆ ನಮ್ಮ ಕೈಯಲ್ಲಿ ಎಷ್ಟು ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟನ್ನು ಹೇಳ್ಕೊಳ್ತಾ ಇರ್ತೀನಿ. ಇಷ್ಟು ಹೇಳಬಲ್ಲೆ ಅಷ್ಟೇ. ಇವಾಗ ಮುಂದೆ ಇದೆಲ್ಲ ಕಷ್ಟಗಳು ನಿವಾರಣೆ ಆಗಿ ಆಮೇಲೆ ಅದಕ್ಕೊಂದು ಸೊಲ್ಯೂಷನ್ ಅಂತ ಸಿಕ್ಕಿದ ಮೇಲೆ ನಿಮ್ಮ ಜೊತೆ ಎಲ್ಲನೂ ನಾನು ಶೇರ್ ಮಾಡ್ಕೊಳ್ತೀನಿ. ಏನು ಮಂಜು ಏನೇನೋ ಮಾತಾಡ್ತಾ ಇದೀಯಾ, ನಮಗೇನು ಅರ್ಥನೇ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೀರಾ. ಒಂದು ಕ್ಲೂ ಕೊಡ್ತೀನಿ ಅಷ್ಟೇ. ಪ್ರತಿಯೊಬ್ಬ ಹೆಣ್ಣಿಗೂ ಒಂದು ಕನಸಂತ ಇರುತ್ತಲ್ವ, ಆ ಒಂದು ಕನಸಿನ ಬಗ್ಗೆ ಅಷ್ಟೇ ನಾನು ಮಾತಾಡ್ತಾ ಇದ್ದೀನಿ. ಆ ಕನಸು ನೆರವೇರಿಸ್ಕೊಳ್ಳೋದಕ್ಕೆ ಸಾಕಷ್ಟು ಅಡ್ಡಿ ಆತಂಕಗಳಿದೆ. ಅದನ್ನೆಲ್ಲ ಹೆಂಗೆ ನಿವಾರಣೆ ಮಾಡಿಕೊಂಡು ಮುಂದಕ್ಕೆ ಹೋಗಿ ಆ ಕನಸನ್ನು ರೀಚ್ ಮಾಡಿ ನನಸು ಮಾಡ್ಕೊಳ್ಬೇಕು ಅನ್ನೋ ಒಂದು ತಳಮಳ ನನ್ನಲ್ಲಿ ಕಾಡ್ತಾ ಇದೆ ಅಷ್ಟೇ. ಅದೊಂದನ್ನು ನಿಮಗೆ ಕ್ಲೂ ರೀತಿಯಾಗಿ ಹೇಳ್ತಾ ಇದ್ದೀನಿ, ಇನ್ನು ಅರ್ಥ ಮಾಡ್ಕೊಳ್ತೀರ ನೀವೇನೆ. ನೆಕ್ಸ್ಟ್ ಈಗ ವಿಡಿಯೋಗೆ ಬರೋಣ. ಇದು ಶನಿವಾರ ಮುಸ್ಸಂಜೆ ಪೂಜೆಯನ್ನು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಲಿಲ್ಲ, ಶುಕ್ರವಾರ ಮುಸ್ಸಂಜೆ ಪೂಜೆ ಮಾಡಿದೆ. ಹಾಗಾಗಿ ಶನಿವಾರನೂ ಮುಸ್ಸಂಜೆ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆಯನ್ನು ಒಂದು ಸ್ವಲ್ಪ ಬೇಗನೆ ಮಾಡ್ತಾ ಇದ್ದೀನಿ, ಒಂದು 5 ಗಂಟೆ ಹಂಗೆ ಮಾಡ್ತಾ ಇದ್ದೀನಿ. ಈ ಸಮ್ಮರ್ ಬಂತು ಅಂತಂದರೆ ಈ ಏರಿಯಾದಲ್ಲಿ ವಿಪರೀತ ಸೊಳ್ಳೆಗಳ ಕಾಟ. ಇನ್ನು ಗೋಧೂಳಿ ಟೈಮಲ್ಲಿ ಪೂಜೆ ಮಾಡೋದಕ್ಕಾಗೋದಿಲ್ಲ. ಅಂದರೆ ದೃಕ್ಪಂಚಾಂಗದಲ್ಲಿ ನಾನು ಟೈಮಿಂಗ್ಸನ್ನು ನೋಡಿಕೊಂಡು ಪೂಜೆ ಮಾಡ್ತಾಯಿದ್ದೆ ಮುಸ್ಸಂಜೆ ಟೈಮಲ್ಲಿ.
ಆ ದಿಕ್ಪಂಚಾಂಗದಲ್ಲಿ ಗೋಧೂಳಿ ಟೈಮ್ ಬಂದುಬಿಟ್ಟು 6:30 6:45 ಏನೋ ಇತ್ತು. ಆ ಟೈಮಲ್ಲಿ ವಿಪರೀತ ಸೊಳ್ಳೆಗಳಾಗ್ಬಿಡುತ್ತೆ ಅಂತಂದ್ಬಿಟ್ಟು ಬೇಗನೆ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಆಮೇಲೆ ದೀಪ ಉರಿಯೋವರೆಗೂ ಇದ್ದು ದೀಪ ಶಾಂತ ಆದಮೇಲೆ ಡೋರ್ ಕ್ಲೋಸ್ ಮಾಡಿಬಿಡೋಣ ಅಂತಂದ್ಬಿಟ್ಟು. ಅಷ್ಟೊಂದು ವಿಪರೀತ ಸೊಳ್ಳೆಗಳಿವೆ. ಇನ್ನು ಈ ಮೇನ್ ಡೋರ್ಗೆ ಮಸ್ಕಿಟೋದು ಒಂದು ಏನು ಕರ್ಟನ್ ಥರ ಬರುತ್ತಲ್ವ, ಅದನ್ನು ಹಾಕ್ಬೋದು. ಆದರೆ ನನಗೆ ಅದು ಇಷ್ಟನೇ ಇಲ್ಲ. ಆ ಸ್ಲೈಡಿಂಗ್ ಡೋರ್ ಥರ ಬರುತ್ತಲ್ವ, ಅದನ್ನು ಬೇಕಾದರೆ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಅದನ್ನೆಲ್ಲ ಹಾಕ್ಸ್ಕೊಳ್ಬೇಕು ಅಂದರೆ ಇವಾಗ ಅದನ್ನು ಹಾಕ್ಸ್ಕೊಂಡಿದ್ದೀವಿ ಅಂದರೆ ಮನೆಗೆ ಇನ್ನೊಂದೇನೋ ಬೇಕು ಅಂತ ಅನಿಸುತ್ತೆ. ಇನ್ನೊಂದನ್ನು ತೊಗೊಳೋದಕ್ಕೆ ಹೋಗಿದ್ದೀವಿ ಅಂದರೆ ಬಿಹೈಂಡ್ ದ ಸ್ಕ್ರೀನು ನಮಗಿನ್ನೂ ತುಂಬ ಏನು ಸಾಲಗಳು ಅದು ಇದು ಎಲ್ಲ ಇದೆ. ಅವುಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಹಾಕ್ಸ್ಕೊಂಡ್ರೆ ಆಯಿತು. ಇದು ಸಣ್ಣದೇ ತಾನೇ ಹಾಕ್ಸ್ಕೊಂಬಿಡ್ಬೋದಲ್ವಾ ಅಂತ ನೀವು ಅಂದ್ಕೊಳ್ಬೋದು. ಆದರೆ ನಮ್ಮ ಮನಸ್ಸು ಇರಲ್ವಲ್ಲ, ಇದನ್ನು ಹಾಕ್ಸ್ಕೊಂಡಿದ್ದೀವಿ ಇನ್ನೊಂದು ತಗೊಳ್ಳೋಣ ಮತ್ತೊಂದು ತಗೊಳ್ಳೋಣ ಅಂತಂದ್ಬಿಟ್ಟು ಈ ಥರ ನಮ್ಮ ಮನಸ್ಸು ಎಲ್ಲಿ ಡೈವರ್ಟ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಕಂಟ್ರೋಲ್ ಮಾಡಿಕೊಂಡು ಒಂದೇ ಸಮನೆ ಆ ಸಾಲಗಳನ್ನೆಲ್ಲ ತೀರಿಸ್ಕೊಂಡು ಅದಾದಮೇಲೆ ಒಟ್ಟಾಗಿ ಮನೆಗೆಲ್ಲ ತೊಗೊಂಡ್ರೆ ಆಯಿತು, ಮಾಡಿಸ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಸುಮ್ಮನಿದ್ದೀವಿ. ಇವಾಗ ಹೊಸ್ತತ್ರ ಪೂಜೆ ಎಲ್ಲ ಮಾಡಿದ್ದಾಯಿತು. ನೆಕ್ಸ್ಟ್ ಈಗ ದೇವ್ರ ಮನೆಯಲ್ಲಿ ದೀಪಗಳನ್ನು ಬೆಳಗಿ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಮುಸ್ಸಂಜೆ ಪೂಜೆ ಅಂತಂದರೆ ನಾನೇ ಮಾಡ್ತೀನಿ ದೇವ್ರ ಮನೆಯಲ್ಲಿ ಪೂಜೆಯನ್ನು, ನಮ್ಮ ಮನೆಯವರು ಮಾಡೋದಿಲ್ಲ. ಆಮೇಲೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮದುವೆ ಆದಮೇಲೆ ಒಂದು ಹೆಣ್ಣಿನ ಜೀವನ ಯಾವ ರೀತಿಯಾಗಿರುತ್ತೆ ಅಂತಂದರೆ ಕೆಲವೊಂದನ್ನು ಯಾರ ಹತ್ರ ಹೇಳ್ಕೊಳ್ಳೋದು ಯಾರ ಹತ್ರ ಬಿಡೋದು ಅಂತಂದ್ಬಿಟ್ಟು ಒದ್ದಾಡ್ತಾ ಇರ್ತೀವಿ. ನಿಜ ತಾನೇ, ನಿಮಗೂ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ಗಳೆಲ್ಲ ಆಗಿರುತ್ತಲ್ವ. ಹೇಳ್ಕೊಂಡ್ರೆ ಒಂಥರ ಅರ್ಥ ಮಾಡ್ಕೊತಾರೆ, ಹೇಳ್ಕೊಳ್ಲಿಲ್ಲ ಅಂತಂದರೆ ನಾವೇ ಒಳಗಡೆ ಇಟ್ಕೊಂಡು ಅದನ್ನು ತುಂಬ ಕೊರಗ್ತಾ ಇರ್ತೀವಲ್ವ. ಅದನ್ನು ನಿವಾರಿಸ್ಕೊಳ್ಳೋದಕ್ಕೂ ನಮ್ಗೆ ದಾರಿ ಇರುತ್ತೆ, ಆದರೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಆ ಟೈಮ್ವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕಾಗುತ್ತೆ ಅಷ್ಟೇ. ಮತ್ತು ಅದ್ರ ಮಧ್ಯದಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಭಾರೀ ಕಷ್ಟ ಇರುತ್ತೆ ಮದುವೆ ಆದಮೇಲೆ ಹೆಣ್ಮಕ್ಳ ಜೀವನ ಅಂತೂ. ಮದುವೆಗೆ ಮುಂಚೆನೂ ಅಷ್ಟೇ ಅದೊಂಥರ ಲೈಫು, ಅಲ್ಲೂ ಅಷ್ಟೇ ಏನು ಸುಖವಾಗಿರೋದಿಲ್ಲ. ಅದೊಂಥರ ಲೈಫ್. ಆದರೆ ಮದುವೆ ಆದಮೇಲೆ ಒಂಥರ ಲೈಫ್ ಇರುತ್ತೆ. ಏನೂ ಮಾಡೋದಕ್ಕಾಗೋದಿಲ್ಲ. ಹೇಳಬೇಕು ಅಂತಂದರೆ ಹುಡುಗರ ಲೈಫ್ಗಿಂತನೂ ಹುಡುಗಿರ ಲೈಫೇ ಒಂದು ಸ್ವಲ್ಪ ಡಿಫಿಕಲ್ಟು ಅಂತಂದ್ಬಿಟ್ಟು ನನಗನ್ಸುತ್ತೆ. ನೀವೇನಂತೀರಾ ಅಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಈ ಥರ ಎಲ್ಲ ಕಷ್ಟಗಳನ್ನು ಫೇಸ್ ಮಾಡ್ತಾ 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 ನನಗೊಂದಿಷ್ಟು ಅನುಭವಗಳು ಸಹ ಆಗ್ತಾ ಇದೆ. ಇವಾಗ ಈ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ. ಮೊದಲೆಲ್ಲ ನಾನು ಯಾರಾದರೂ ಏನಾದರೂ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಮಾಡಿದ್ದಾರೆ, ರಫ್ ಆ್ಯಂಡ್ ಟಫ್ ಆಗೆಲ್ಲ ಮಾತಾಡಿದ್ದಾರೆ ಅಂತಂದರೆ ನಾನು ಅದೇ ರೀತಿಯಾಗಿ ಆನ್ಸರ್ ಮಾಡ್ತಾಯಿದ್ದೆ. ಇವಾಗ ನಾನು ಸರಿ ಆಯಿತು ಸಿಸ್ ಅಂದ್ಬಿಡ್ತೀನಿ. ಅದಾದಮೇಲೆ ಇಲ್ಲ ಅಂತಂದರೆ ಸುಮ್ಮನೆ ಇದ್ಬಿಡ್ತೀನಿ, ಇಲ್ಲಾಂತಂದರೆ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಬಿಟ್ಬಿಡ್ತೀನಿ. ಸರಿ ಇದಕ್ಕೆಲ್ಲ ಏನು ಆನ್ಸರ್ ಮಾಡೋದು ಅಂದ್ಕೊಂಡ್ರೆ ನೀವೇ ಓಕೆ ಅಂತಂದ್ಬಿಟ್ಟು ನಾನು ಸುಮ್ಮನಾಗ್ಬಿಡ್ತೀನಿ. ಆನ್ಸರೇ ಮಾಡೋದಕ್ಕೆ ಹೋಗ್ತಾಯಿಲ್ಲ ಇತ್ತೀಚೆಗಂತೂ ಯಾರಿಗೂ ಅಷ್ಟೇ. ಎಲ್ಲ ಮೇಲಿರೋ ಭಗವಂತ ನೋಡ್ಕೊಳ್ತಾ ಇರ್ತಾನೆ, ನಾನು ಏನಂತ ಆನ್ಸರ್ ಮಾಡಲಿ ಅಂತಂದ್ಬಿಟ್ಟು ಈ ರೀತಿಯಾಗೆಲ್ಲ ಸುಮ್ಮನೆ ಇದ್ಬಿಡ್ತೀನಿ. ನೆಕ್ಸ್ಟ್ ಈಗ ಅಗರಬತ್ತಿಯಿಂದ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ಕರ್ಪೂರದ ಆರತಿಯನ್ನು ಮಾಡ್ತಾಯಿದ್ದೀನಿ. ಈ ಅಗರಬತ್ತಿಗಳಂತೂ ಒಂಥರ ಪಾಸಿಟಿವ್ ಫೀಲ್ ಅನ್ನೋದು ಕೊಡುತ್ತೆ. ಆ ಸುವಾಸನೆ ಒಂಥರ ನಿಜವಾಗ್ಲೂ ಮೈಂಡ್ ರಿಫ್ರೆಶ್ ಅಂತ ಅನಿಸುತ್ತೆ. ಏನೇ ಆದ್ರೂ ಮನೆಯಲ್ಲಿ ದೀಪ ಬೆಳಗಿ ಪೂಜೆಯನ್ನು ಮಾಡಿದ್ರೆ ಎಷ್ಟೋ ಒಂದಷ್ಟು ಒತ್ತಡಗಳಿಂದ ನಾವು ಹೊರಗಡೆ ಬರ್ಬೋದು. ಅದರಲ್ಲೂ ಅಗರಬತ್ತಿ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿತ್ತು ಅಂತಂದರೆ ತುಂಬ ಮನಸ್ಸಿಗೆ ಪ್ರಶಾಂತತೆಯನ್ನು ಕೊಡುತ್ತೆ. ಒಂಥರ ಅಗರಬತ್ತಿ ಸ್ಮೆಲ್ ಅಷ್ಟಕ್ಕಷ್ಟೇ ಅಂತಂದರೆ ಒಂಥರ ಓಕೆ ಅನ್ನೋ ರೀತಿಯಾಗಿರುತ್ತೆ. ಚೆನ್ನಾಗಿತ್ತು ಅಂತಂದರೆ ನಮಗೆ ಅಪ್ಸೆಟ್ ಆಗಿರುವಂತಹ ಮನಸ್ಸು ಒಂಥರ ಪ್ರಶಾಂತತೆಗೆ ಟರ್ನ್ ಆಗ್ತಾ ಇರುತ್ತೆ. ಈಗ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವತ್ತು ಶನಿವಾರ ಆಗಿರೋದ್ರಿಂದ ರಾಮಕೋಟಿಯನ್ನು ಬರೀತೀನಿ. ಆಮೇಲೆ 108 ಸಲ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತೀನಿ. ರಾಮಕೋಟಿ ಅಂತೂ ಸಾಕಷ್ಟು ಪೆಂಡಿಂಗ್ ಇದೆ ಅಲ್ವಾ.
ಹಾಗಾಗಿ ಇತ್ತೀಚೆಗೆ ಪೂಜೆ ಮಾಡಿದಾಗಲೆಲ್ಲ ಪ್ರತಿದಿನವೂ ನಾನು ರಾಮಕೋಟಿಯನ್ನು ಬರಿತಾ ಇದ್ದೀನಿ. ಯಾಕಂದರೆ ನಾನು ವಾರದಲ್ಲಿ ಒಂದು ದಿನ ಶನಿವಾರದ ದಿನ ಒಂದು ಪೇಜ್ ರಾಮಕೋಟಿಯನ್ನು ಬರಿತಾ ಇದ್ದೆ. ಇಲ್ಲ ಅಂತಂದರೆ 108 ಸಲ ರಾಮರ ನಾಮವನ್ನು ಬರಿತಾ ಇದ್ದೆ. ನನ್ನ ತಮ್ಮನ ಮದುವೆ ಇದ್ದಿದ್ದರಿಂದ ನಾನು ಸಾಕಷ್ಟು ರಾಮಕೋಟಿಯನ್ನು ಬರೆಯೋದು ಪೆಂಡಿಂಗಲ್ಲಿ ಇಟ್ಕೊಂಡಿದ್ನಲ್ವ, ಹಾಗಾಗಿ ಇವಾಗ ಪ್ರತಿದಿನ ಪೂಜೆ ಮಾಡಿದಾಗಲೆಲ್ಲ 108 ಸಲ ರಾಮರ ನಾಮವನ್ನು ಬರಿತೀನಿ. ಈಗ ರಾಮಕೋಟಿ ಎಲ್ಲ ಬರೆದಿದ್ದಾಯಿತು. ಆಮೇಲೆ ಪದ್ಮಾವತಿ ಅಮ್ಮನವರ ಸ್ತೋತ್ರನ 108 ಸಲ ಹೇಳ್ಕೊಂಡಿದ್ದಾಯಿತು. ಪೂಜೆ ಎಲ್ಲ ಆದಮೇಲೆ ನೈಟ್ ಅಡುಗೆ ಮಾಡೋದಕ್ಕೆ ಅಂತಂದ್ಬಿಟ್ಟು ಪಾಟ್ಗಳಲ್ಲಿರುವಂತಹ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಸಪ್ ಸಾಂಬಾರು ಮಾಡಿ ಮುದ್ದೆ ರೈಸ್ ಮಾಡೋಣ ಅಂತಂದ್ಬಿಟ್ಟು. ಈ ಸೊಪ್ಪೊಂಥರ ಅರವೆ ಸೊಪ್ಪು ಥರ, ಈ ಸೊಪ್ಪನ್ನು ಹಾಕಿ ಬಸ್ಸಾರು ಮಾಡಿದ್ರೆ ಬಸ್ಸಾರು ಚೆನ್ನಾಗಿರುತ್ತೆ ಮಸಪ್ ಸಾಂಬಾರ್ಗಿಂತನೂ. ಆದರೆ ಇವತ್ತು ಮಸಪ್ ಸಾಂಬಾರೇ ಮಾಡೋಣ, ನೆಕ್ಸ್ಟ್ ಟೈಮ್ ಬಂದಾಗ ಈ ಬಸ್ಸಾರು ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಮಸಪ್ ಸಾಂಬಾರೇ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಇಷ್ಟೊಂದು ಸೊಪ್ಪು ಅನ್ನೋದು ನಮ್ಮ ಪಾಟುಗಳಲ್ಲೇ ಸಿಕ್ತು. ಈ ಸೊಪ್ಪು ಹೊರಗಡೆ ತೊಗೊಂಡಿದ್ರೆ ಏನಿಲ್ಲ ಅಂತಂದ್ರು ಒಂದು ಕಟ್ಟು ಮಾಡಿರೋರೇನೋ, ಒಂದು ಕಟ್ಟು 25 ರೂಪಾಯಿ ಹಾಗೆ ಸೇಲ್ ಮಾಡೋರು. ಇವಾಗ ಈ ಸೊಪ್ಪನ್ನೆಲ್ಲ ಸಣ್ಣ ಸಣ್ಣದಾಗಿ ಮುರಿತಾ ಇದ್ದೀನಿ. ಮಸೊಪ್ಪು ಸಾಂಬಾರಿಗೆ ಸರಿ ಹೋಗುತ್ತೆ ನನಗೆ, ಒಂದು ಕಟ್ಟಾಗೋ ಅಷ್ಟಿದೆ ಅಲ್ವಾ, ಹಾಗಾಗಿ. ಆಮೇಲೆ ತೊಗರಿಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಹಣ್ಣು ಮತ್ತು ಹಸಿಮೆಣ್ಸಿನ್ಕಾಯಿ ಇದ್ರೆ ಹಸಿಮೆಣ್ಸಿನ್ಕಾಯಿ, ಇಲ್ಲಾಂತಂದರೆ ಒಣಮೆಣ್ಸಿನ್ಕಾಯಿ ಹಾಕಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಹಾಕಿ ಒಂದು 3-4 ವಿಸಿಲು ಒಡಿಸ್ಕೊಂಡ್ರೆ ಬೇಳೆ ಸೊಪ್ಪು ಎಲ್ಲ ಬೆಂದಿರುತ್ತೆ. ಆಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಒಗ್ಗರಣೆ ಕೊಟ್ಟಿದ್ದೀನಿ ಅಂತಂದರೆ ಮಸಪ್ ಸಾಂಬಾರು ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಮಸಪ್ ಸಾಂಬಾರಂತೂ. ಇವಾಗ ಮಸಪ್ ಸಾಂಬಾರಿಗೆ ಸೊಪ್ಪನ್ನೆಲ್ಲ ಮುರಿದು ಒಂದು ದೊಡ್ಡ ಬಟ್ಲಲ್ಲಿ ನೀರು ಹಾಕಿ ನೆನೆಸಿಟ್ಟಿದ್ದೀನಿ. ಇವಾಗ ಸೊಪ್ಪನ್ನೆಲ್ಲ ತೊಳೆದು ಕುಕ್ಕರ್ ಒಳಗಡೆ ಹಾಕ್ತಾಯಿದ್ದೀನಿ. ಒಂದು ಸಲ ತೊಳಿತೀನಿ ಅಷ್ಟೇ, ಯಾಕಂದರೆ ನಮ್ಮ ಪಾಟ್ಗಳಲ್ಲೇ ಅಲ್ವಾ, ಏನು ಮಣ್ಣಿರೋದಿಲ್ಲ, ಹಾಗಾಗಿ ಒಂದು ಸಲ ತೊಳೆದ್ರೆ ಸರಿ ಹೋಗುತ್ತೆ. ಇನ್ನು ಹೊರಗಡೆ ತೊಗೊಂಬಂದಿದ್ದೀವಿ ಅಂತಂದರೆ ಒಂದು 2-3 ಸಲ ಆದರೂ ಸೊಪ್ಪನ್ನು ತೊಳಿಬೇಕಾಗುತ್ತೆ. ನಮ್ಮ ಪಾಟಲ್ಲೇ ಅಲ್ವಾ, ಹಾಗಾಗಿ ನಾನು ಯಾವಾಗಲೂ ಅಷ್ಟೇ 1 ಟೈಮ್ ತೊಳಿತೀನಿ ಅಷ್ಟೇ. ಆಮೇಲೆ ಇದಕ್ಕೆಲ್ಲ ಏನು ಔಷಧಿಗಳು ಸಹ ಸ್ಪ್ರೇ ಮಾಡಿಲ್ವಲ್ಲ, ಹಾಗಾಗಿ ಆರ್ಗ್ಯಾನಿಕ್ ಸೊಪ್ಪು ಇದೆಲ್ಲನೂ. ಆದಷ್ಟು ನಾನು ನಮ್ಮ ಪಾಟ್ಗಳಲ್ಲಿ ಈ ಥರ ಖಾಲಿ ಇದ್ದರೆ ಸೊಪ್ಪಿನ ಸೀಡ್ಸ್ ಎಲ್ಲ ಹಾಕ್ಬಿಡ್ತೀನಿ, ಖಾಲಿಯಾಗಿಬಿಡೋದು ಅಂತಂದ್ಬಿಟ್ಟು. ಇನ್ನು ಊರಲ್ಲೇ ಇದ್ನಲ್ವ ಇಷ್ಟು ದಿನ ಮದುವೆ ಬ್ಯುಸಿಯಲ್ಲಿ, ಹಾಗಾಗಿ ಮೆಂತ್ಯ ಸೊಪ್ಪು ಇತ್ತೀಚೆಗೆ ಹಾಕಲಿಲ್ಲ. ಇನ್ನು ಯಾವುದಾದ್ರೂ 1-2 ಪಾಟ್ಗಳಲ್ಲಿ ಮೆಂತ್ಯ ಒಂದು ಕಾಳನ್ನು ಸಹ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ನಲ್ವ ಮಲ್ಲಿಗೆ ಗಿಡಗಳನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತಂದ್ಬಿಟ್ಟು, ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ ಮಲ್ಲಿಗೆ ಗಿಡಗಳನ್ನು ಹಾಕೋದಕ್ಕೆ. ಸಿಗಲಿಲ್ಲ ಅಂತಂತಂದರೆ ಈ ಥರ ಸೊಪ್ಪುಗಳು ಮತ್ತು ಮೆಂತ್ಯ ಸೊಪ್ಪು ಈ ಥರ ಬೆಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಈ ಸಮ್ಮರಲ್ಲಂತೂ ಆದಷ್ಟು ಬೇಗ ಅಡುಗೆ ಮಾಡಿದ್ದೀವಿ ಅಂತಂದರೆ ಒಂದು ಸ್ವಲ್ಪ ನಮಗೆ ಆರಾಮಾಗಿರುತ್ತೆ.
ಒಂದು 7 ಗಂಟೆ ಮೇಲೆ ಅಡುಗೆ ಮಾಡೋದಕ್ಕೆ ಹೋಗಿದ್ದೀವಿ ಅಂತಂದರೆ ಸೆಕೆ ಅಂತ ಜಾಸ್ತಿ ಅನ್ನಿಸ್ತಾ ಇರುತ್ತೆ ಅಲ್ವಾ. ಆದಷ್ಟು ಬೇಗ 7 ಗಂಟೆ ಒಳಗಡೆ ಅಡುಗೆ ಮುಗಿಸ್ಕೊಂಡು ಊಟ ತಿಂದು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀವಿ ಅಂತಂದರೆ ಒಂಥರ ಆರಾಮಾಗಿರುತ್ತೆ. ಬೇಗ ಊಟ ಮಾಡಿದ್ದೀವಿ ಅಂತಂದರೆ ಬೇಗ ನಿದ್ದೆನೂ ಬರುತ್ತಲ್ವ. ಆಮೇಲೆ ಈ ವರ್ಷ ಯಾಕೋ ಬೆಳಗಿನ ಟೈಮ್ ಬೇಗನೆ ಬೆಳಗಾಗೋದಿಲ್ಲ ಅಲ್ವಾ. ಒಂದು ಲಾಸ್ಟ್ ಇಯರಲ್ಲೆಲ್ಲ ಬೇಗನೆ ಬೆಳಗಾಗ್ಬಿಡೋದು, ಈ ವರ್ಷ ಆಗ್ತಾನೆ ಇಲ್ಲ ನನಗೆ. ಲಾಸ್ಟ್ ಇಯರೆಲ್ಲ 5:15, 5:45, ಆಮೇಲೆ 5 ಗಂಟೆಗೆಲ್ಲ ಎಚ್ಚರ ಆಗ್ಬಿಡೋದು. ಈ ವರ್ಷ ನೋಡಿದ್ರೆ 6:30ಗೇ ಎಚ್ಚರ ಆಗ್ತಾ ಇದೆ. ನನಗೆ ಈ ರೀತಿಯಾಗಿ ಅನ್ನಿಸ್ತಾ ಇದೆ. ನಿಮ್ಗೆ ಯಾವ ಥರ ಅನಿಸ್ತಾ ಇದೆ ಅಂತಂದ್ಬಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಅಡುಗೆ ಎಲ್ಲ ಮಾಡಿದ್ದಾಯಿತು. ಮುದ್ದೆ, ಮಸಪ್ ಸಾಂಬಾರು, ರೈಸು ಇಷ್ಟು ಮಾಡಿದ್ದೀನಿ. ಹಪ್ಳ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಮನೆಯವರು ನಿನಗೆ ಕೋಲ್ಡ್ ಆಗಿದೆ ಅಲ್ವಾ, ಎಣ್ಣೆ ಐಟಮ್ಸ್ ಏನೂ ಬೇಡ ಅಂತಂದರು. ಸರಿ ಆಯಿತು ಅಂತಂದ್ಬಿಟ್ಟು ಹಪ್ಳ ಸಂಡಿಗೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಬರೀ ಮುದ್ದೆ, ರೈಸು, ಸಾಂಬಾರು ಮಾತ್ರ ಮಾಡಿದೆ. ಈಗ ಊಟ ಎಲ್ಲ ತಿಂದಿದ್ದಾಯಿತು. ಇವಾಗ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ತಾಯಿದ್ದೀನಿ. ಈಗ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದಾದಮೇಲೆ ಇವಾಗ ನೀಟಾಗಿ ಗ್ಯಾಸ್ ಸ್ಟವ್ನೆಲ್ಲ ಉಜ್ಜಿ ಒರೆಸ್ತಾ ಇದ್ದೀನಿ. ಹಿಂದಿನ ದಿನ ಶುಕ್ರವಾರದ ದಿನ ಗ್ಯಾಸ್ ಸ್ಟವ್ಗೆ ಗಂಧ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿರ್ತೀನಿ. ಶುಕ್ರವಾರದ ದಿನ ನಾನು ಏನೂ ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ, ಮತ್ತು ಶನಿವಾರ ಬೆಳಗ್ಗೆನೂ ಅಷ್ಟೇ ಮತ್ತೇನು ಒರೆಸೋದಕ್ಕೆ ಹೋಗೋದಿಲ್ಲ. ಶನಿವಾರ ನೈಟು ಅಡುಗೆ ಎಲ್ಲ ಆದಮೇಲೆ ನೀಟಾಗಿ ಆ ಗಂಧ ಕುಂಕುಮ ಎಲ್ಲ ತೆಗೆದು ರಂಗೋಲಿ ಎಲ್ಲ ತೆಗೆದು ಸೋಪಿಂದ ನೀಟಾಗಿ ಒಂದು ಸಲ ಉಜ್ಜಿ ಆಮೇಲೆ ಒರೆಸ್ತೀನಿ. ಇವಾಗ ಗ್ಯಾಸ್ ಸ್ಟವ್ನೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇಲ್ಲಿ ಶಿಂಕು ಮತ್ತು ಟ್ಯಾಪು ಇದನ್ನು ಅಷ್ಟೇ ಉಜ್ಜಿ ತೊಳಿತಾ ಇದ್ದೀನಿ. ಈಗ ಗ್ಯಾಸ್ ಸ್ಟೌವು ಮತ್ತು ಶಿಂಕು ಟ್ಯಾಪು ಎಲ್ಲ ಉಜ್ಜಿ ತೊಳೆದಿದ್ದಾಯಿತು. ಇವಾಗ ಬಟ್ಟೆಯನ್ನು ತಗೊಂಡು ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಒರೆಸ್ಕೊಂಬರ್ತಾಯಿದ್ದೀನಿ. ಹಾಗೆ ನನಗೆ ಪ್ರತಿದಿನ ನೈಟು ಸಾಧ್ಯವಾದಷ್ಟು ಕ್ಯಾಬಿನೆಟ್ ಡೋರ್ಸ್ ಆಗಿರ್ಬೋದು, ಆಮೇಲೆ ಕೆಲವೊಂದು ಪ್ಲೇಸನ್ನು ನೀಟಾಗಿ ಒರೆಸ್ಕೊಂಡು ಬರ್ತಾಯಿರ್ತೀನಿ. ಒಂದು ಸಲ ಕಿಚನೆಲ್ಲ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡಬೇಕು, ಆದರೆ ನನಗೆ ಯಾಕೋ ಮನಸ್ಸೊಂದು ಸ್ವಲ್ಪ ಸರಿ ಇಲ್ಲ. ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಥರ ಪ್ರತಿದಿನ ನೈಟು ಕಿಚನೆಲ್ಲ ಕ್ಲೀನ್ ಮಾಡ್ತಾಯಿದ್ರೆ ಕಿಚನ್ನು ಡೀಪ್ ಕ್ಲೀನಿಂಗ್ ಮಾಡಲೇಬೇಕು ಇವಾಗ ಅನ್ನೋ ಅವಶ್ಯಕತೆ ಇರೋದಿಲ್ಲ. ಒಂದು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಂಡೋದ್ರೂ ನಡೆಯುತ್ತೆ. ಯಾಕಂದರೆ ಪ್ರತಿದಿನ ನೈಟು ಈ ರೀತಿಯಾಗಿ ಗ್ಯಾಸ್ ಸ್ಟವ್ ಆಗಿರ್ಬೋದು, ಮತ್ತು ಶಿಂಕು, ಈ ವಾಲ್ಸು, ಮತ್ತು ಕ್ಯಾಬಿನೆಟ್ ಡೋರ್ಸು, ಆಮೇಲೆ ಚಿಮ್ನಿ ಎಲ್ಲ ಒರೆಸ್ಕೊಂಡು ಬರ್ತಾಯಿರ್ತೀನಿ ದೊಡ್ಡದಾಗಿ. ಹಾಗಾಗಿ ಯಾವಾಗಲಾದರೂ ಪೋಸ್ಟ್ಪೋನ್ ಮಾಡ್ಕೊಂಡೋದ್ರೂ ನೀಟಾಗಿ ಕಾಣ್ತಾ ಇರುತ್ತೆ ಕಿಚನ್. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಹಾಗಾಗಿ ನಾನು ಪ್ರತಿದಿನ ನೈಟು ಇಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾನೇ ಇರ್ತೀನಿ. ಯಾವತ್ತೂ ನಾನು ಸ್ಕಿಪ್ ಮಾಡಿಲ್ಲ. ಇತ್ತೀಚೆಗೆ ಲಾಸ್ಟ್ ವೀಕಲ್ಲಿ 1-2 ದಿನ ಏನೋ ಸ್ಕಿಪ್ ಮಾಡಿದ್ದೆ. ನಮ್ಮ ಮನೆಯವರೇ ಕ್ಲೀನ್ ಮಾಡಿದ್ರು. ಅಂದರೆ ಅವರು ಕ್ಲೀನ್ ಮಾಡ್ತಾರೆ ಅಂತಂದರೆ ಮಾಮೂಲಿಯಾಗಿ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಕಿಚನೆಲ್ಲ ಒಂದು ಸಲ ತೊಳಿತಾರೆ ನೀರಿಂದ. ಇನ್ನು ಕೌಂಟರ್ ಟಾಪು, ವಾಲ್ಸು ಇದನ್ನೆಲ್ಲ ಏನು ಅವರು ಒರೆಸೋದಕ್ಕೆ ಹೋಗೋದಿಲ್ಲ. ಇನ್ನು ಸಾಂಬಾರಿತ್ತು, ಅವರೇ ರೈಸ್ ಮಾಡ್ತಾಯಿದ್ರು. ನನಗೆ ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ಇನ್ನೇನು ಕ್ಲೀನ್ ಮಾಡೋದೇನೂ ಇರಲಿಲ್ಲ. ಒಂದು 2 ಡೇಸ್ ಇನ್ಚಾರ್ಜ್ ಅವ್ರದ್ದೇ ಆಗಿತ್ತು.
ಈಗ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಆ ಬಟ್ಟೆಗಳನ್ನೆಲ್ಲ ನೀರಿನಿಂದ ಒಂದ್ಸಲ ವಾಶ್ ಮಾಡಿ ತಗೊಂಡೋಗಿ ಯುಟಿಲಿಟಿಯಲ್ಲಿ ಒಣಗಾಕಿದ್ರೆ ಇವತ್ತಿನ ದಿನದ ಕೆಲಸಗಳೆಲ್ಲ ಕಂಪ್ಲೀಟ್ ಆದಾಗೆ. ಈಗ ನೈಟು ಊಟ ಎಲ್ಲ ತಿಂದಿದ್ದಾದಮೇಲೆ ಲೇಔಟ್ ಒಳಗಡೆ ಒಂದು ರೌಂಡು ವಾಕ್ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬರ್ತೀವಿ. ಏನಿಲ್ಲ ಅಂದರೂ 1 ಕಿಲೋಮೀಟರ್ ಆಗುತ್ತೆ ಒಂದು ರೌಂಡ್ ವಾಕ್ ಮಾಡೋದಕ್ಕೆ. ಇಲ್ಲಂತೂ ಒಂಥರ ಕಾಮಾಗಿರುತ್ತೆ ಏರಿಯಾ. ಆಮೇಲೆ ಇನ್ನೊಂದೇನು ಅಂತಂದರೆ ಒಳಗಡೆ ಇದ್ದು ಈ ಸಮ್ಮರಲ್ಲಿ ಸೆಕೆ ಅಂತ ಅನ್ನಿಸ್ತಾ ಇರುತ್ತಲ್ವ. ಊಟ ಎಲ್ಲ ತಿಂದಿದ್ದಾದಮೇಲೆ ಈ ಥರ ಒಂದು ರೌಂಡ್ ವಾಕ್ ಮಾಡೋದಕ್ಕೆ ಬಂದಿದ್ದೀವಿ ಅಂತಂದರೆ ಒಂಥರ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ, ಚೆನ್ನಾಗಿರುತ್ತೆ ಸಮ್ಮರಲ್ಲಿ ಇಲ್ಲಿ ಲೇಔಟ್ ಒಳಗಡೆ ವಾಕ್ ಮಾಡೋದಕ್ಕೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.